ಮಾದಿಗ ಸಮಾಜದ ನ್ಯಾಯ ಒಳ ಮೀಸಲಾತಿ ಜಾರಿ ಮಾಡಬೇಕೆಂದು ಆಗಸ್ಟ್ 1ರಂದು ಕಲಬುರಗಿಯಲ್ಲಿ ಬೃಹತ್ ಅರೆಬತ್ತಲೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿಯ ರಾಜ್ಯ ಸಂಚಾಲಕರಾದ ಗೋಪಾಲರಾವ್ ಕಟ್ಟಿಮನಿ ತಿಳಿಸಿದ್ದಾರೆ. ಚಿಂಚೋಳಿ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ 1ರಂದು ಬೆಳಗ್ಗೆ 10 ಗಂಟೆಗೆ ಕಲಬುರಗಿಯ ಜಗತ್ ವೃತ್ತದಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಅರೆಬತ್ತಲೆ ಪ್ರತಿಭಟನೆ ಮಾಡಲು ಈಗಾಗಲೇ ಸಮಿತಿ ನಿರ್ಧಾರ ಮಾಡಿದೆ. ಈ ಹೋರಾಟಕ್ಕೆ ಬುದ್ಧಿಜೀವಿಗಳು, ಹೋರಾಟಗಾರರು, ಯುವಕರು, ವಿದ್ಯಾರ್ಥಿಗಳು, ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನ್ಯಾಯಯುತವಾದ ಒಳ ಮೀಸಲಾತಿ ಜಾರಿಗಾಗಿ ಕೈ ಜೋಡಿಸಬೇಕೆಂದು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಲ್ಲು ಕಡಂಬಲ್, ವಿಜಯಕುಮಾರ್ ಕೊಂಡಂಪಳ್ಳಿ, ಕಾಶಿನಾಥ್ ಮಾಸ್ಟರ್, ಮೋಹನ್ ದಂಡೇನ್, ಜನಾರ್ದನ್ ಹೊಸಮನಿ, ರವಿ, ವೀರೇಶ್ ಮೇತ್ರಿ ಇತರರು ಹಾಜರಿದ್ದರು. ಸರ್ವೋಚ್ಚ ನ್ಯಾಯಾಲಯವಾಗಿರತಕ್ಕಂಥ ಸುಪ್ರೀಂ ಕೋರ್ಟ್ 1 ವರ್ಷಗಳ ಹಿಂದೆ ಐತಿಹಾಸಿಕವಾದಂಥ ತೀರ್ಪು ನೀಡಿರ್ತಕ್ಕಂಥ ಒಂದು ಇತಿಹಾಸವನ್ನು ಬರುತ್ತೆ. ಆಗಸ್ಟ್ 1ನೇ ತಾರೀಕು 2025 1 ವರ್ಷ ಪೂರ್ಣಗೊಳ್ತಾ ಇದೆ. 2024 1ನೇ ಆಗಸ್ಟ್ ದಿನ ಸುಪ್ರೀಂ ಕೋರ್ಟ್ ಹೊರಡಿಸತಕ್ಕಂಥ ಆದೇಶದಲ್ಲಿ ಆಯಾ ರಾಜ್ಯಗಳಿಗೆ ತನ್ನದೇ ಆದಂಥ ಅಧಿಕಾರ ಇದೆ. ಒಳ ಮೀಸಲಾತಿ ಕೊಡ್ಲಿಕ್ಕೆ ಅವರಿಗೆ ಅಧಿಕಾರ ಇದೆ ಅಂತ ಹೇಳ್ತಾರೆ ಇವತ್ತು ಮುಖ್ಯಮಂತ್ರಿಗಳು. ನಾನು ಕೊಟ್ಟಿರ್ತಕ್ಕಂಥ ಮಾತಿಗೆ ಬದ್ದಿರ್ತೀನಿ, ಒಳ ಮೀಸಲಾತಿ ಜಾರಿ ಮಾಡ್ತೀನಿ ಅಂತಕ್ಕಂಥ. ಅದಾದ ನಂತರ ಬಾಬೂಜಿಯವರ ಮೊನ್ನೆ ಜಯಂತಿ ದಿನ ಅವತ್ತು ಹೇಳ್ತಾರೆ, ಪಾಪ ಈ ರಾಜ್ಯದ ಮುಖ್ಯಮಂತ್ರಿಗಳು, ನಾವ್ಯಾರು ಈ ರಾಜ್ಯದಲ್ಲಿ ನನ್ನ ಬಿಟ್ಟು ಯಾರು ಒಳ ಮೀಸಲಾತಿ ಜಾರಿ ಮಾಡ್ಲಕ್ಕಾಗಲ್ಲ, ಮಾದಿಗರಿಗೆ ನಾನೇ ನ್ಯಾಯ ಕೊಡ್ತೀನಿ ಅಂತ ಹೇಳಿ ಮಾರನೇ ದಿವಸನೇ ಏನಪ್ಪ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಕ್ಕೆ ಮುಂದಾಗಿರ್ತಕ್ಕಂಥದ್ದು ಇದು ಬಹು ಒಕ್ಕಲೆಬ್ಬಿಸ್ತಕ್ಕಂಥ ಪ್ರಯತ್ನ ಇದೆ. ಹಾಗಾಗಿ ಬರುವ 1ನೇ ತಾರೀಕು ಯಾವ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ 1 ವರ್ಷ ಆಗ್ತದ, ಅದರ ಪ್ರಯುಕ್ತವಾಗಿ ರಾಜ್ಯ ಸರ್ಕಾರ ನಮ್ಮ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ. ನಾವು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟು 1 ವರ್ಷ ಆಗ್ತಾ ಇದೆ, ನೀವು ಇಲ್ಲಿವರೆಗೂ ಕೂಡ ಒಳ ಮೀಸಲಾತಿ ಜಾರಿ ಮಾಡಿಲ್ಲ. ಹಾಗಾಗಿ ಸರ್ಕಾರದ ವಿರುದ್ಧ ನಾವೇನಪ್ಪಾ ಅಂತ ಪ್ರತಿಭಟನೆ ಮಾಡ್ತೀವಿ. ಆ ಪ್ರತಿಭಟನೆ ಕೂಡ ಸಾಂಕೇತಿಕವಾಗಿರ್ತದೆ. ಅದಾದ ನಂತರ ಸಚಿವ ಸಂಪುಟದಲ್ಲಿ 10, 11 ತಾರೀಕಿಗೆ ನಿಗದಿ ಮಾಡಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರತಕ್ಕಂಥ ಪಕ್ಷದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವತ್ತು ನಾವೇನಪ್ಪಾ ಅಂತಂದ್ರ ಕರಾಳ ದಿನಾಚರಣೆ ಅಸಹಕಾರ ಚಳವಳಿ ಮಾಡತಕ್ಕಂಥ ಇದರಲ್ಲಿ ನಾವೆಲ್ಲ ನಿನ್ನೆ ಮೊನ್ನೆ ಮತ್ತು 3 ದಿವಸಗಳ ಸತತವಾಗಿ ಗುಲ್ಬರ್ಗಾದಲ್ಲಿ ಸಭೆ ಚರ್ಚೆಗಳು ನಡೆದು ರಾಜ್ಯ ಮಟ್ಟದ ನಾಯಕರುಗಳು ಕೂಡ ಬಂದಾಗ ಅವ್ರಿಗೂ ಹೇಳಿದ ನಮ್ಗೆಲ್ಲ ನೀವು ಕಡ್ಡಾಯವಾಗಿ ಅಸಹಕಾರ ಚಳವಳಿ ಮಾಡ್ರಿ, ಕಪ್ಪು ಬಾವುಟ ಪ್ರದರ್ಶನ ಮಾಡ್ರಿ, ಅದಕ್ಕೆಲ್ಲದಕ್ಕೂ ನಾವೆಲ್ಲ ಸಪೋರ್ಟ್ ವರದಿ ಇದೆ. ಅನೇಕ ವರದಿಗಳಲ್ಲಿ ಕೂಡ ಜಾತಿ ಸಮೀಕ್ಷೆ ಇದೆ, ದತ್ತಾಂಶ ಇದೆ. ಆದ್ರೂ ಕೇವಲ ಏನಪ್ಪಾ ಅಂದ್ರೆ ವಿಳಂಬ ನೀತಿ ಘೋಷಣೆ ಮಾಡ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರದ ಅಂತಕ್ಕಂಥ ಆರೋಪ ಇದೆ. ಹೀಗಾಗಿ ಆ ಒಂದು ಹಂತ ಏನಪ್ಪಾ ಅಂತಂದ್ರ ಈಗ ಜಾತಿ ಜನಗಣತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ನಾವೆಲ್ಲರೂ ಸ್ವಾಗತನೇ ಮಾಡಿದೆವು, ಯಾರು ವಿರೋಧ ಮಾಡಲಿ. ನಾವು ಯಾರು ಆ ಜಾತಿ ಜನಗಣತಿಗೆ ಬಂದಾಗ ಪ್ರತಿಯೊಬ್ಬರು ಮನೆಗೆ ತಿರುಗಿ ಸಮೀಕ್ಷೆ ಮಾಡಿದ್ರು. ಯಾವ ಸಮಾಜ ಏನಿದೆ, ಎಲ್ಲಿ ಸಮಾಜ ಎಷ್ಟಿದೆ, ದಲಿತರಲ್ಲಿರ್ತಕ್ಕಂಥ ಅನೇಕ ಪಂಗಡಗಳನ್ನು ಸಮೀಕ್ಷೆ ಮಾಡಿರ್ತಕ್ಕಂಥದ್ದು, ನಮ್ಮನೆಗೆ ಬಂದು ಇತಿಹಾಸ ಮಾಡಿರ್ತಕ್ಕಂಥದ್ದು ನಮ್ಮಲ್ಲಿ ಇತಿಹಾಸಗಳಾದವು. ಇದಾದ ನಂತರ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಅದಕ್ಕೇನಪ್ಪ ಅಂದ್ರೆ ವರದಿ ಒಪ್ಪಿದ್ರು ಸರ್ಕಾರ. ಆ ಸರ್ಕಾರ ನಾಗಮೋಹನ್ ದಾಸ್ ಅವರಿಗೆ ಕೂಡ ಕಳಿಸ್ತವ. ನಾಗಮೋಹನ್ ದಾಸ್ ಅವರು ಹೇಳ್ತಾ ಇದ್ದಾರ, ನಾನೇನೋ ರೆಡಿ ಮಾಡೀನಿ, ಸಚಿವ ಸಂಪುಟದ ಒಪ್ಪಿಗೆ ಬೇಕಾಗ್ತದ, ನನ್ನ ಹತ್ರ ಇರ್ತಕ್ಕಂಥ ವರದಿ ಕೊಡಂದಾಗೆ ನಾನು ಕೊಡ್ಬೇಕಲ್ಲ ಅಂತಕ್ಕಂಥ ಮಾತು ಅವ್ರು ಹೇಳ್ತಾರೆ.